ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೂ ಯುಕೆ ಕನ್ನಡ ಕಾರ್ಟೂನ್ ಚಾನಲ್ನಿಂದ ಎಲ್ಲರಿಗೂ ಬಿಗ್ ಹಾಯ್. ಹಾಗೆ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ನನ್ನ ವ್ಯೂವರ್ಸ್ಗೂ ಬಿಗ್ ಹಾಯ್. ಹಾಗೆ ಯಾರ್ಯಾರೆಲ್ಲ ಬರ್ತ್ಡೇ ಮಾಡ್ಕೋತಾ ಇದ್ದೀರಲ್ಲ ಅವ್ರಿಗೂ ಎಲ್ಲರಿಗೂ ಕೂಡ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಯಾರ್ಯಾರು ಅಂದರೆ ನನ್ನ ವ್ಯೂವರ್ಸ್ ಆಗಲಿ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಆಗಲಿ ಅವ್ರ ಮನೇಲಿ ಮ್ಯಾರೇಜು ಅದು ಇದು ಅಂತ ಏನಾದ್ರು ಫಂಕ್ಷನ್ ಇದ್ದರೆ ಸೊ ಅವ್ರಿಗೆಲ್ಲನೂ ವಿಶ್ ಯು ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತಲೂ ಹೇಳ್ತಾ ಇದ್ದೀನಿ. ಅಂದರೆ ಇದ್ರೆ ಅಂತ ಹೇಳ್ತಾ ಇದ್ದೀನಿ. ಪಾಪ ಒಬ್ಬೊಬ್ರು ಹೆಸರು ಹೇಳಿರಲ್ಲ, ಒಬ್ಬೊಬ್ರು ಹೇಳ್ತಾರೆ. ಅದಕ್ಕೆ ವಿಶಸ್ ವಿಡಿಯೋದಲ್ಲಿ ಮಾಡಿದ್ರಾಯ್ತು ಹೇಳಿದ್ರಾಯ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಜನ ಭಾಳ ಜನ ಕಮೆಂಟ್ ಮಾಡಿದ್ರು ನನಗೆ ಹಾಯ್ ಹೇಳಿ ಅಂತ. ಸೊ ಅವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಬಿಗ್ ಹಾಯ್ ಅಂತ ಹೇಳ್ತಾ ಫಸ್ಟ್ ನಾನು ಹಾಯ್ ಹೇಳ್ತಾ ಇರೋದು ಬಳ್ಳಾರಿಯಿಂದ ನಾವು ನೋಡ್ತಾ ಇದ್ದೀವಿ ಅಂತ ಚಂದು ಅಂತ ಏನೋ ಇದೆ ಅವ್ರದ್ದು ಹೆಸರು. ಬಳ್ಳಾರಿಯಿಂದ ನಾವು ನೋಡ್ತಾ ಇದ್ದೀವಿ ಅಂತ ಅವರು ಕಮೆಂಟ್ ಮಾಡಿದರು. ಸೊ ಬಳ್ಳಾರಿ ಜನತೆಗೆ ಎಲ್ಲರಿಗೂ ಕೂಡ ಬಿಗ್ ಹಾಯ್ ಅಂತ ಹೇಳ್ತಾ ಇದ್ದೀನಿ ಯುಕೆ ಕನ್ನಡ ಕಾರ್ಟೂನ್ ಚಾನಲಿಂದ. ಹಾಗೆ ಮತ್ತು ನಾನು ಸಂಗೀತ ಮತ್ತು ನೀಲಾನ್ ಕಡೆಯಿಂದನೂ ಹೇಳಿಸ್ತೀನಿ. ಎಲ್ಲ ಬಳ್ಳಾರಿ ಜನತೆಗೂ ನೀಲಾನ್ ಕಡೆಯಿಂದ ಹಾಯ್. ಹಾಗೆ ಬಾಗಲಕೋಟೆ ಜನತೆಗೂ ನನ್ನ ಪ್ರೀತಿಯ ಬಾಗಲಕೋಟೆ ಜನತೆಗೂ ಕೂಡ ಬಿಗ್ ಹಾಯ್ ಅಂತ ಹೇಳ್ತಾ ಇದ್ದೀನಿ ಯುಕೆ ಕನ್ನಡ ಕಾರ್ಟೂನ್ ಚಾನಲಿಂದ ಮತ್ತು ನೀಲಾನ್ ಕಡೆಯಿಂದ. ಹಾಗೆ ಮಮತಾ ಮಾಗಡಿ ಅಂತ ಕಮೆಂಟ್ ಮಾಡಿದರು ಹಾಯ್ ಹೇಳಿ ಅಂತ. ಸೊ ಮಮತಾ ಮಾಗಡಿ ಅವರೇ ನಿಮಗೂ ಕೂಡ ಹಾಯ್. ಹಾಗೆ ಅಂಜು ಅಂತ ಅವರು ಕಮೆಂಟ್ ಮಾಡಿದರು ಹಾಯ್ ಹೇಳಿ ಅಂತ. ಅಂಜು ಅವರೇ ನಿಮಗೂ ಕೂಡ ಹಾಯ್. ಹಾಗೆ ನಿನ್ನೆ ನಾವು ಬಾಗಲಕೋಟೆ ಜನತೆ ನಮಗೂ ಕೂಡ ಹಾಯ್ ಹೇಳಿ ಅಂತ ಹೇಳಿದರು. ಸೊ ಬಾಗಲಕೋಟೆ ಜನತೆಗೂ ಕೂಡ ಹಾಯ್ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಸವಿತಾ ಪಾಂಡುಪುರ ತಾಲೂಕು ಮಂಡ್ಯ ಅಂತ ಹಾಕಿದ್ರು. ಸೊ ಅವ್ರಿಗೂ ಕೂಡ ಹಾಯ್. ಪಾಪ ಅವರು ನಮ್ಮ ತುಂಬ ಚೆನ್ನಾಗಿ ನನಗೆ ಕಮೆಂಟ್ ಮಾಡಿದರು, ತುಂಬ ಇಷ್ಟ ಆಗಿತ್ತು. ಸವಿತಾ ಅವರೇ ನಿಮಗೂ ಕೂಡ ಹಾಯ್. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಎಲ್ಲರಿಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಹಾಯ್. ಹಾಗೆ ಇನ್ನೊಬ್ಬರು ಚೈತನ್ಯ ಲಕ್ಷ್ಮೀಕಾಂತಯ್ಯ ಹಾಗೆ ದೊಡ್ಡ ತಿಮ್ಮಯ್ಯನ ಪಾಳ್ಯ ಅಂತ ಅವರು ಕಮೆಂಟ್ ಮಾಡಿದರು. ಚೈತನ್ಯ ಹಾಗೂ ಲಕ್ಷ್ಮೀಕಾಂತಯ್ಯ ಅವ್ರಿಗೆ ಹಾಯ್ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲನೂ ಕೂಡ ಹಾಯ್. ಹಾಗೆ ಜಾನು ಅವರು ಜಾನು ನನಗೆ ಹಾಯ್ ಅಂತ ಕಮೆಂಟ್ ಮಾಡಿ ಅಂದಿದ್ರು. ಸೊ ಜಾನು ಅವ್ರಿಗೆ ಹಾಯ್. ಹಾಗೆ ಶ್ವೇತಾ ಸುರೇಶ್ ಕೃಷ್ಣರಾಜಪೇಟೆ ಅಂತ ಅವರು ನನಗೇನು ಪಾಪ ಹಾಯ್ ಅಂತ ಹೇಳಂದಿರಲಿಲ್ಲ, ಸುಮ್ಮನೆ ಅವ್ರ ಹೆಸರು ಕಮೆಂಟ್ ಮಾಡಿದರು. ಹೆಸರು ಕಮೆಂಟ್ ಮಾಡಿದಾರಲ್ಲ ಪಾಪ ಅಂತ ನಾನು ಅವ್ರಿಗೋಸ್ಕರ ಹಾಯ್ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ನಿಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ಹಾಯ್ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಬಳ್ಳಾರಿ ಜನತೆಗೂ ಹಾಯ್, ಮಮತಾ ಮಾಗಡಿ ಅವ್ರಿಗೂ ಹಾಯ್, ಅಂಜುಗೂ ಹಾಯ್, ಬಾಗಲಕೋಟೆ ಜನತೆಗೂ ಹಾಯ್, ಸವಿತಾ ಪಾಂಡುಪುರ ತಾಲೂಕು ಅವ್ರಿಗೂ ಹಾಯ್, ಚೈತನ್ಯ ಲಕ್ಷ್ಮೀಕಾಂತಯ್ಯ ದೊಡ್ಡ ತಿಮ್ಮಯ್ಯನ ಪಾಳ್ಯ ಅವ್ರಿಗೂ ಕೂಡ ಹಾಯ್, ಜಾನು ಅವ್ರಿಗೆ ಹಾಯ್, ಶ್ವೇತಾ ಸುರೇಶ್ ಕೃಷ್ಣರಾಜಪೇಟೆ ಅವ್ರಿಗೂ ಕೂಡ ಹಾಯ್. ಎಲ್ಲರಿಗೂ ಬಿಗ್ ಹಾಯ್ ಅಂತ ಹೇಳ್ತಾ ಎಲ್ಲರೂ ಪ್ಲೀಸ್ ಹೆಚ್ಚೆಚ್ಚಾಗಿ ಇನ್ನೂ ನನ್ನ ವಿಡಿಯೋ ನೋಡಿ ಯಾರ್ಯಾರೆಲ್ಲ ಕಮೆಂಟ್ ಮಾಡ್ಬೇಕಂತೀರಲ್ಲ ನಿಮ್ಗೆ ಹಾಯ್ ಹೇಳಬೇಕು ಅಂತ ಈ ವಿಶೇಷ ವಿಡಿಯೋಗೆ ಹೇಳಿ ಪ್ಲೀಸ್. ಯಾಕಂದರೆ ಇದರಲ್ಲೇ ನೋಡ್ಬಿಟ್ಟು ನಾನು ಎಲ್ಲರಿಗೂ ಹಾಯ್ ಹೇಳ್ತೀನಿ. ಇವತ್ತು ಬೆಳಗ್ಗೆನೇ ಹೇಳಬೇಕು ಅಂದ್ಕೊಂಡೆ. ನಾನು ನಿಮ್ಗೆ ಮೊನ್ನೆ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಲ್ಲ, ಹಿಂಗೆ ನಮ್ಮ ಮಾಮಾರು ರಿಲೇಷನ್ದಲ್ಲಿ ನಮ್ಮ ಮಾಮಾರು ತೀರ್ಕೊಂಡಿದ್ರು. ಅವ್ರದ್ದು ಇವತ್ತು ಪೂಜೆ ಇತ್ತು. ಎಲ್ಲರೂ ಬೆಳಗ್ಗೆನೇ ಪೂಜೆಗೆ ಹೋಗಿದ್ವಿ. ಪೂಜೆಗೆ ಹೋಗಿ ಮಧ್ಯಾಹ್ನ ಆಯಿತು ಬರೋಷ್ಟರಲ್ಲಿ. ಮಧ್ಯಾಹ್ನ ಬಂದ್ವಿ ಪೂಜೆದಿಂದ. ಮಧ್ಯಾಹ್ನ ಬಂದು ಆದಮೇಲೆ ಅಲ್ಲಿಂದ ಬರೋಷ್ಟರಲ್ಲಿ ಇವತ್ತು ಶನಿವಾರ ಬೇರೆ ನಮ್ಮದು ಸಂತಿ, ನಮ್ಮೂರಲ್ಲಿ ಶನಿವಾರ ಸಂತಿ ಇರೋದ್ರಿಂದ ಫುಲ್ಲು ರಶ್. ಏನು ಜನ ಅಂತೀನಿ ವರ್ ಅಂತ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ, ಅಷ್ಟೊಂದು ಸೌಂಡು. ಹಂಗಾಗಿ ನಾನು ಬರೋದೇ 3 ಗಂಟೆ ಆಯಿತು ಮನೆಯಿಂದ. ಬಂದ ತಕ್ಷಣ ನಾನು ಸಂತಿಗೆ ಹೋದೆ. ನನ್ನ ಮಗಳನ್ನ ಮಲಗಿಸಿ, ಲೈವ್ ಚಾನಲಲ್ಲಿ ನನ್ನ ಮಗಳನ್ನ ನೋಡಿರ್ಬೇಕು, ಚಿಕ್ಕವಳದಾಗ. ಅವಳನ್ನ ಕರ್ಕೊಂಡು ಸಂತಿಗೆ ಹೋಗುವಷ್ಟರಲ್ಲಿ 2 ಚೀಲ ಹಿಡ್ಕೊಂಡು ಅಕ್ಕಿನ ಹಿಡ್ಕೊಂಡು ಆಗಲ್ಲ, ಅದಕ್ಕೆ ಆಕಿನ ಮಲಗಿಸಿ ಸಂತಿಗೆ ಹೋಗಿ ಬಂದು ಇವಾಗ ನಿಮಗೆ ಎಲ್ಲರಿಗೂ ಹಾಯ್ ಹೇಳ್ತಾ ಇದ್ದೀನಿ. ಅಲ್ಲಿ ಪೂಜೆಗೆ ಹೋಗಿದ್ವಿ. ಪಾಪ ಅವರು ಇಷ್ಟು ಅಂದರೆ ಇನ್ನು ಚಿಕ್ಕ ವಯಸ್ಸು ಮಾಮಾರ್ದು ರಿಲೇಷನ್ದಲ್ಲಿ, ಮತ್ತು ಅಂದರೆ ಕಸಿನ್ ಆಗಬೇಕು. ಅವರು ನಮ್ಮ ಮನೆಯವ್ರ ಕಡೆಯಿಂದ ತೀರೋಗಿದ್ರಲ್ಲ ಮೊನ್ನೆ, ಅವಾಗ ಎಲ್ಲ ಪೂಜೆಗದು ಕರೆದಿದ್ರ. ಅದಕ್ಕೆ ಹೋಗಿ ಬರೋಷ್ಟರಲ್ಲಿ ಎಳೆನೂ ಆಯಿತು. ಅದಕ್ಕೆ ಇವತ್ತು ವಿಡಿಯೋ ಒಂದೇ ಹಾಕಿದ್ದೀನಿ. ಬೆಳಗ್ಗೆ ನಾಳೆಯಿಂದ ಮತ್ತೆ ಸ್ಟಾರ್ಟ್. ಫಸ್ಟ್ದಿಂದ ವಿಡಿಯೋ 3 ಕಂಟಿನ್ಯೂ ಆಗಿ ಡೈಲಿ 3 ವಿಡಿಯೋ ಬರೋ ಹಾಗೆ ಬರ್ತಾವೆ. ಒಬ್ರಂದರು ವಿಡಿಯೋ ಜಾಸ್ತಿ ಹಾಕಿ, ಒಬ್ರು ಅಂತಂದು ಕಮೆಂಟ್ ಮಾಡಿದರು ವಿಡಿಯೋನ ನೀವು ಒಂದೇ ಹಾಕ್ತೀರಾ, ಡೈಲಿ ಹಾಕಿ
ಎರಡು ಮೂರು ಹಾಕಿ ಅಂತ ಹಿಂಗೆ ಕಮೆಂಟ್ ಮಾಡಿದ್ರು. ನಾನು ದಿನ ನೋಡೋ ವ್ಯೂವರ್ಸ್ಗೆ ಗೊತ್ತಿರುತ್ತೆ, ನಾನು ಡೈಲಿ 3 ವಿಡಿಯೋ ಹಾಕ್ತೀನಿ. ಅಕ್ಕ ತಂಗಿ ಒಮ್ಮೊಮ್ಮೆ ಹಾಕ್ತೀನಿ, ಒಮ್ಮೊಮ್ಮೆ ಇಲ್ಲ ಅಂದರೆ ತಾಯ್ಲಿ ತಬ್ಲಿ ಎಪಿಸೋಡ್ನೇ 3 ಹಾಕಿರ್ತೇನೆ. ನಾನು ಮಿಸ್ ಅಂತೂ ಮಾಡಲ್ಲ. ಏನಾದರೂ ಹುಷಾರಿಲ್ಲ ಎಲ್ಲಾದರೂ ಹೊರಗೆ ಹೋದರೆ ಅಷ್ಟೇ ನಾನು 1 ವಿಡಿಯೋ 2 ವಿಡಿಯೋ ಹಾಕಿರ್ತೀನಿ ಅಷ್ಟೇ. ಇಲ್ಲ ಅಂದರೆ ಕಂಟಿನ್ಯೂ ಆಗಿ ನಾನು ಕಂಪಲ್ಸರಿ 3 ವಿಡಿಯೋ ಹಾಕೇ ಬಿಟ್ಟಿರ್ತೀನಿ. ಹಾಗೆ ಒಬ್ರು ಕೇಳಿದ್ರು, ಮೊನ್ನೆ ಅಕ್ಕ ತಂಗಿ ಸೀರಿಯಲ್ ಒಳಗೆ 6 ತಿಂಗಳಂದ್ರಿ ಮತ್ತು ಈಗ 3 ತಿಂಗಳಂತ ಇದ್ದೀರಂತ. ಅದು ಲಕ್ಷ್ಮಿಗೆ 6 ತಿಂಗಳಾಗಿರುತ್ತೆ, ಈಕೆಗೆ ಸೀತನ್ಗೆ 3 ತಿಂಗಳಾಗಿರುತ್ತೆ. ಮುಂದೆ ನೋಡ್ತಾ ಹೋಗಿ, ನಿಮಗೆ ಗೊತ್ತಾಗುತ್ತೆ. ನಾನು ಕರೆಕ್ಟಾಗಿ ಕಥೆನ ಮಾಡ್ತಾ ಇರ್ತೀನಿ. ನೀವು ಕ್ವಶನ್ ಕೇಳ್ತಿರಲ್ಲ, ಈಗ ಕೇಳಿದ್ರಿ ನನ್ನ ಸಂಗೀತನ ಒಳ್ಳೆಯವಳು ಮಾಡ್ತಾ ಇದ್ದೀರಾ, ಮಂಜುನ ಕೆಟ್ಟವನು ಮಾಡ್ತಾ ಇಲ್ಲ. ಯಾಕಂದರೆ ಅವ್ರ ತಂದೆ ತಾಯಿ ತೀರ್ ಹೋಗಿರೋದಕ್ಕೆ ಮಂಜುಗೆ ತುಂಬ, ಯಾಕಂದರೆ ಸಡನ್ನಾಗಿ ಹಾಗೆ ತೀರೋದ್ರೆ ನಡೆಯುತ್ತೆ. ಅವ್ರನ್ನ ಆ ರೀತಿ ಮಾಡಿ ಕೊಂದಿರೋದಕ್ಕೆ ಯಾವ ಮಗನಿಗಾದರೂ ಒಂದು ಸ್ವಲ್ಪ ಟೆನ್ಷನ್ನೇ. ಅಂಥದ್ರಲ್ಲಿ ಎಲ್ಲರೂ ಒಪ್ಪಿಸಿ ಆ ಹೆಂಡತಿನಲ್ಲೇ ಮುಂದೆ ಇಟ್ಬಿಟ್ರೆ ಯಾವ ಗಂಡನಿಗಾದರೂ ಭಾಳ ತರಾಸಾಗುತ್ತೆ. ಅದಕ್ಕಾಗಿ ಅವನು ಕುಡಿತಾ ಇರ್ತಾನೆ. ಅವಳಿಗೆ ಸಿಟ್ಟು ಬಂದು ಅವಳು ಬಿಟ್ಟು ಹೋಗಲಿ ಅಂತ ಅವ್ನು ಮಾಡ್ತಿರ್ತಾನೆ, ಆದರೆ ಅವಳು ಬಿಟ್ಟು ಹೋಗಲ್ಲ. ಇದೇ ರೀತಿ ಇರುತ್ತೆ. ಆದರೆ ಮುಂದೆ ಒಂದಿನ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಏನು ಅಂತ. ನೋಡ್ತಾ ಹೋಗಿ. ನಿಮಗೆ ಕಥೆನ ಪೂರ್ತಿಯಾಗಿ ಹೇಳೋಕ್ಕಾಗಲ್ಲ ಅಲ್ವಾ. ನನ್ನ ಅನಿಸಿಕೆ ಏನಿದೆ ಇದರಲ್ಲಿ ಹೇಳ್ತೀನಿ. ನಾಳೆಯಿಂದ ಪಟ್